ಹಾಯ್ ಫ್ರೆಂಡ್ಸ್, ತಾಯವ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಮಸಾಲ ಶೇಂಗಾವನ್ನು ಮನೆಯಲ್ಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಶೇಂಗಾ, ಕಡಲೆ ಹಿಟ್ಟು, ಅರಿಶಿನ, ಎಣ್ಣೆ, ಉಪ್ಪು, ಖಾರ, ಕಲರ್ ಮತ್ತು ಒಂದು ಬೌಲ್ಗೆ ಶೇಂಗಾ ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ ಮತ್ತು ಕಡಲೆ ಹಿಟ್ಟು, ಚಿಟಿಕೆ ಕಲರ್ ಹಾಕಿ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಬಿಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಈಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ನೋಡಿ, ಎಣ್ಣೆ ಕಾಯ್ದಿದೆ. ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ನೋಡಿ, ಇದು ಈಗ ಆಗಿದೆ. ತಕ್ಕೊಂಡ್ಬಿಡ್ತೀನಿ. ಮತ್ತು ಉಳಿದ ಎಣ್ಣೆಯಲ್ಲಿ ಮತ್ತೆ ಸ್ವಲ್ಪ ಇದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕಿದಾಗ ಅಂಟುತ್ತೆ, ಆಮೇಲೆ ಹಾಗೆ ಕೈಯಾಡಿಸ್ತಾ ಹೋದಾಗೆ ಕ್ರಿಸ್ಪಿ ಆಗ್ತಾವಲ್ಲ, ಅವಾಗೆ ಅವು ತಾನಾಗೆ ಬಿಟ್ಕೊಂಡ್ಬಿಡ್ತವೆ. ನೋಡಿ, ಈಗ ರೆಡಿ ಆಯಿತು. ಇವನು ಕೂಡ ತಕ್ಕೊಂಡ್ಬಿಡ್ತೀನಿ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.